everyone, welcome back to my YouTube channel Varsha Vlogs. Welcome back to ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಬಂದು ಕಂಪ್ಲೀಟ್ ಆಗಿ ಒಂದು ಪ್ರಿಪರೇಷನ್ ವ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೀರೆ ಉಡ್ಸೋದಾಗಿರಲಿ ಅಥವಾ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ನಾವು ಹಬ್ಬಕ್ಕೆ ಮಾಡ್ಕೊಂಡಿದ್ದು. ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ ನೀವು ಇನ್ನೂ ನೋಡಿಲ್ಲ ಅಂತ ಇದ್ರೆ ನಾನು ಲಿಂಕ್ನ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ಹೇಳ್ತಾ ಹಾಗೆ ಇನ್ನು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ನ ಜಾಯಿನ್ ಆಗಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ದೆನ್ ವಿತೌಟ್ ಗೆಟಿಂಗ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈಗ ನೀವು ಇಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ಬೆಳಿಗ್ಗೆ ಇಲ್ಲಿ ಪೀಠ ಎಲ್ಲ ಅರೇಂಜ್ ಮಾಡಿಕೊಂಡು, ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಪೀಠದ ಮೇಲೆ ರಂಗೋಲಿ ಎಲ್ಲ ಹಾಕಿ ಅಷ್ಟದಳ ಪದ್ಮ ರಂಗೋಲಿ. ಸೊ ಇದನ್ನು ಕಂಪ್ಲೀಟಾಗಿ ಹಾಕಿ ಇನ್ನು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಹಾಗೆ ಇನ್ನು ಅರ್ಶಿನ ಕುಂಕುಮ ಇಟ್ಟು ನೀವು ಇಲ್ಲಿ ನೋಡ್ಬೋದಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರಮ್ಮ. ಆ್ಯಂಡ್ ಇನ್ನು ಸೀರೆ ಡ್ರಾಪಿಂಗ್ಗೆ ಬರೋದಾದರೆ ನೀವಿಲ್ಲಿ ನೋಡ್ಬೋದು ಡಬಲ್ ಲೇಯರ್ ನಾವು ಉಡ್ಸಿರೋದು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವಿಲ್ಲಿ 2 ಲೇಯರ್ಸ್ ಸ್ಯಾರಿ ಉಡ್ಸಿರೋದು ದೇವರಿಗೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ನಾನೇ ದೇವರಿಗೆ ಸೀರೆ ಉಡ್ಸಿರೋದು ಈ ಸಾರಿ. ಸೊ ಫಸ್ಟ್ ಟೈಮ್ ಉಡ್ಸಿದಾದ್ರೂ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ಬೋದು ಆ ಸ್ಯಾರಿ ಕೂಡ ಏನೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಪರ್ಪಲ್ ವಿತ್ ಗ್ರೀನ್ ಕಾಂಬಿನೇಷನ್, ಆ ಒಂದು ಬಾರ್ಡರೇ ಎಷ್ಟು ಎತ್ತು ಕಾಣಿಸ್ತಿದೆಯಲ್ಲ. ಆ್ಯಂಡ್ ಇನ್ನು ಇಲ್ಲಿ ಬಿಂದಿಗೆಗೆ ಸ್ಯಾರಿನ ಟೈ ಮಾಡಿ ಆಲ್ರೆಡಿ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಇನ್ನು ಕಳಶಕ್ಕೆ ಇನ್ನು ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಅರ್ಶಿನ ಕುಂಕುಮ, ಪಚ್ಕರ್ಪೂರ ಹಾಗೆ ಜವಾದಿ ಪೌಡರ್, ಈ ಥರ ಎಷ್ಟೊಂದು ಇರುತ್ತೆ. ಸೊ ನಾನು ಕಂಪ್ಲೀಟಾಗಿ ಗೊತ್ತಿಲ್ಲ, ಅಮ್ಮ ಇಲ್ಲಿ ಎಲ್ಲ ಹಾಕೊಂಡ್ರು. ಅದಾದಮೇಲೆ ಇಲ್ಲಿ ದೇವರಿಗೆ ಒಂದು ಇಷ್ಟವಾದಂಥ ಫ್ಲವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ದಟ್ ಈಸ್ ಲೋಟಸ್. ಇಲ್ಲಿ ಲೋಟಸ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಮ್ಮ, ನೀವು ಇಲ್ಲಿ ನೋಡ್ಬೋದಲ್ಲ. ಆನ್ ದಿ ಅದರ್ ಸೈಡ್ ಇಲ್ಲಿ ಫುಡ್ ಐಟಮ್ಸ್ನೆಲ್ಲ ಇಲ್ಲಿ ಪ್ಲೇಟಲ್ಲಿ ಇಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತಿದೆ. ಈ ಚಕ್ಲಿ ಆಗಿರಲಿ, ರವೆ ಉಂಡೆ ಹಾಗೆ ಕರ್ಜಿಕಾಯಿ ಇದೆಲ್ಲ ಅಮ್ಮ ಮನೇಲೇ ಮಾಡಿದರು. ಸೊ ಅದರ ಒಂದು ವ್ಲಾಗ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ಪ್ಲೀಸ್ ಟು ಚೆಕ್ ಇಟ್ ಔಟ್. ಸೊ ಇದಿಷ್ಟು ಐಟಮ್ಸ್ ಹಾಗೆ ಇನ್ನು ಫ್ರೂಟ್ಸ್ ಎಲ್ಲ ಕೂಡ ನೀಟಾಗಿ ತಟ್ಟೆಯಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಇನ್ನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಕೂಡ ಅಷ್ಟೇ ಒಂದು ಆರ್ಚ್ ಯೂಸ್ ಮಾಡಿ ನಾನು ಈ ಸರಿ ಸೆಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು ಅದು ಕೂಡ. ಸೊ ಎವ್ರಿಥಿಂಗ್ ಟರ್ನ್ಡ್ ಔಟ್ ಕರೆಕ್ಟ್ಲಿ ಪರ್ಫೆಕ್ಟ್ಲಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಾಯಿತು ಎಲ್ಲ. ಎವ್ರಿ ಇಯರ್ ಕೂಡ ಅಮ್ಮ ಇದೇ ಮುಖವಾಡನೇ ಇಡೋದು. ಹಾಗೆ ಇನ್ನು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲಿ ಮುಖವಾಡನ ನೀಟಾಗಿ ರೆಡಿ ಮಾಡ್ಕೊತಿದ್ದಾರೆ. ಸೊ ಕಳಶ ಸ್ಥಾಪನೆ ಮೇಯ್ನ್ ಅಂತ ಹೇಳ್ತಾರಲ್ವಾ. ಡೆಕೋರೇಷನ್ಸ್ ಈ ಅರೇಂಜ್ಮೆಂಟ್ಸ್ ಎಲ್ಲ ಏನು ಮಾಡ್ಕೊತೀವೋ ದಟ್ ಈಸ್ ಆಲ್ ಅ ಸೆಕೆಂಡ್ರಿ ಪಾರ್ಟ್. ಬಟ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಕಳಶ ಇಡೋದು ಬಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಭಕ್ತಿಯಿಂದ ಕರೆಕ್ಟಾಗಿ ಶುದ್ಧಿಯಾಗಿ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ಒಂದು ಅದರದ್ದೇ ಆದಂಥ ಒಂದು ಕರೆಕ್ಟ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀಟಾಗಿ ಮಾಡ್ತಾ ಹೋಗಬೇಕು ನಾವು ಕೂಡ. ಈ ಸಾರಿ ಕಿರೀಟ ತೊಗೊಂಡಿದ್ವಿ. ಸೊ ಇದನ್ನು ಪ್ಲೇಸ್ ಮಾಡೋಕ್ಕೆ ಕೂಡ ಒಂದು ಸ್ಟ್ಯಾಂಡ್ ಬರುತ್ತೆ, ಸರ್ಕಲಲ್ಲಿ ಬರುತ್ತೆ, ಇನ್ನೊಂದು ಆರ್ಚ್ ರೀತಿ ಕೂಡ ಬರುತ್ತೆ. ಬಟ್ ಅದನ್ನು ಯಾಕೋ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ಕರೆಕ್ಟಾಗಿ ಪ್ಲೇಸ್ ಆಗಲಿಲ್ಲ ಒಂದು ತೆಂಗಿನಕಾಯಿ ಮೇಲೆ. ಸೊ ಹಾಗಾಗಿ ಈ ರೀತಿ ಒಂದು ಕಿರೀಟದಕ್ಕೆ ಅದ್ರ ಜೊತೆನೇ ಸ್ಟ್ಯಾಂಡ್ ಬರುತ್ತಲ್ಲ, ಸೊ ಅದನ್ನೇ ಇಟ್ಟು ದೇವರಿಗೆ ಅಲಂಕಾರ ಆಲ್ಮೋಸ್ಟ್ ಇಲ್ಲಿ ಆಯಿತು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ತಟ್ಟೆಯಲ್ಲಿ ನೀಟಾಗೆಲ್ಲ ಜೋಡಿಸಿಟ್ಟಿದೆ ಅಂತ. ಸೊ ಅದನ್ನು ಇಲ್ಲಿ ನೀಟಾಗಿ ಟೇಬಲ್ ಮೇಲೆ ಪ್ಲೇಸ್ ಮಾಡ್ತಿದ್ದೆ. ನೈವೇದ್ಯಕ್ಕೆ ಅಂತ ಹೇಳಿ ಬೆಳಿಗ್ಗೆನೇ ಅಮ್ಮ ಇಲ್ಲಿ ಸ್ವೀಟ್ ಪೊಂಗಲ್ನ ಮಾಡಿದರು. ಸೊ ಒಬ್ಬಟ್ಟು ಕೂಡ ಮಾಡ್ತಾರೆ. ಏನಂತ ಅಂದರೆ ಬೆಳಿಗ್ಗೆನೇ ಪೂಜೆ ಮಾಡ್ತೀವಲ್ಲ, ಸೊ ಹಾಗಾಗಿ ಫಸ್ಟ್ ಸ್ವೀಟ್ ಪೊಂಗಲ್ ಮಾಡಿ ಇಟ್ಬಿಡ್ತಾರೆ. ಆಮೇಲೆ ಒಬ್ಬಟ್ಟು ನಿಧಾನಕ್ಕೆ ಮಾಡಿ ಇನ್ನೊಂದು ಸಾರಿ ಒಂದು 12 o'clock ಹಂಗೆ ಪೂಜೆ ಮಾಡಿದ್ರೆ ಆವಾಗ ಒಬ್ಬಟ್ಟನ್ನ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ತೀವಿ ದೇವರಿಗೆ.
ಎವ್ರಿ ಇಯರ್ ಕೂಡ ಅಮ್ಮ ಅಭಿಷೇಕ ಮಾಡ್ತಾರೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದರೆ ಗೊತ್ತಾಯಿರುತ್ತೆ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಹೇಳದ್ನಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತಿದ್ರು. ಸೊ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಅಂತ ಹೇಳಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಹಬ್ಬ ಅಂತ ಹೇಳ್ತಿದ್ದೇನೆ, ಆ ಒಂದು ಬಾಗಿಲಿಗೆ ಮಾವಿನ ತೋರಣ ಹಾಗೆ ಒಂದು ಚೆಂಡು ಹೂವು ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಒಂದು ಹಬ್ಬದ ಕಳೆ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇನ್ನು ದೀಪಕ್ಕೆಲ್ಲ ಇನ್ನು ಹೂವೆಲ್ಲ ಎಷ್ಟೊಂದಿತ್ತು. ಸೊ ಹಾಗೆ ಚಿಕ್ಕದಾಗಿ ಡೆಕೋರೇಟ್ ಮಾಡ್ತಿದ್ದೆ ಇಲ್ಲಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಟು ಎವ್ರಿವನ್. ಸೊ ನಮ್ಮನೇಲಿ ಲಕ್ಷ್ಮಿ ಹಬ್ಬ ಆಯ್ತು ಇವತ್ತು. 8th ಆಗಸ್ಟ್ ಮಾಡಲಿಲ್ಲ, ನೆಕ್ಸ್ಟ್ ವೀಕ್ ಮಾಡಿದ್ವಿ. ಸೊ ಈಗಷ್ಟೇ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ. ಆಲ್ಸೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್. ಇವತ್ತು 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ. ನಮಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಾನು ಇವತ್ತು ವಿಶ್ ಮಾಡ್ತಿದ್ದೀವಿ. ಸೊ ಇವತ್ತಷ್ಟೇ ಪೂಜೆ ಆಯ್ತು. ಇವಾಗ ನೆಕ್ಸ್ಟ್ ಇನ್ನ ಊಟಕ್ಕೆ ನಮ್ಮ ಊಟಕ್ಕೆ ಮೆನ್ಯೂ ನಮ್ಮಮ್ಮ ಮೆನ್ಯೂ ಒಬ್ಬಟ್ಟು ಸ್ಪೆಷಲ್, ಕಡಲೆಕಾಳು ಒಬ್ಬಟ್ಟು ಸಾರು ಸ್ಪೆಷಲ್, ಕಡಲೆಕಾಳು ಕೂಟು, ಕೋಸಂಬರಿ, ಚಿತ್ರಾನ್ನ. ಸಾಕು ಇದಿಷ್ಟೇ ಹೊಟ್ಟೆ ತುಂಬಾ ಆಗುತ್ತೆ. ಸಾಕು ಇದಿಷ್ಟೇ. ಇನ್ನ ಮಾಮೂಲಿ ಸ್ವೀಟ್ಸ್ ಎಲ್ಲ ಇದೆಯಲ್ಲ, ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ ಸಾಕು, ಜಾಸ್ತಿನೇ ಆಗೋಯ್ತು, ಹೆವಿ. ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ವಲ್ಲ, ಅಂದರೆ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇನ್ನು ಸ್ವೀಟ್ ಪೊಂಗಲ್ ತಿಂತಿದ್ದೆ. ಸಖತ್ ಹಶ್ವಾಗೋಗಿತ್ತು ನನಗಂತೂ. ಸೊ ಯಾ ಲುಡೋ ಅಂತ ಇದು ಶುಂಠಿ ತಂದಿರೋ ವರ್ಷ ಲುಡೋ ದುಡ್ಡು ಫುಲ್ ವರ್ಕಿಂಗ್. ವಾಟ್ ಇಂಕ್ ಒಬ್ಬಟ್ಟು ಸಾರಿಗೆ ಕಲಿಸ್ತಾ ಇದ್ದೆ. ಒಬ್ಬಟ್ಟು ಸಾರಿಗೆ ಯಾವುದು? ವಾವ್, ಅದು ಕೂಟ್ಗೆ ಕಡಲೆಕಾಳು. ಇಲ್ಲಿ ಇದು ಅದು ಸಾರಿಗೆ. ಇದು ಮಸಾಲೆ ಕೂಟ್ಗೆ, ಇದು ಸಾರಿಗೆ. ಅದು ಹೂರ್ಣ ತಣ್ಣಗಾಕಿಟ್ಟಿದ್ದೀನಿ, ಇದು ಒಡೆಗೆ ನೆನೆಸಿದ್ದೀನಿ. ಎಲ್ಲ ಹೋಲ್ಸೇಲ್ ಆಗಿ ನಮ್ಮಮ್ಮ ರೆಡಿ ಮಾಡ್ಕೊಂಡು ಬಿಡಿದಾರೆ ಆಗ್ಲೇ. ಎಷ್ಟು ಬೇಗ. ಇದು ಕಡಲೆಕಾಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫುಲ್ ಎಲ್ಲ ಪ್ರಿಪೇರ್ ಆಗೋಗಿದೆ ಆಲ್ಮೋಸ್ಟ್. ಏನಾದ್ರು ಕೆಲಸ ಇದ್ರೆ ಫಸ್ಟ್ ಪ್ಲೀಸ್ ಗಿವ್ ಇಟ್ ಹರ್. ದೀಕ್ಷನ್ಗೆ ಎಲ್ಲ ನೀಟಾಗಿ ಮಾಡ್ಕೊಡ್ತಾಳೆ ಅವಳು. ಪ್ಲೀಸ್ ಗಿವ್ ಇಟ್ ಹರ್. ಎಲ್ಲ ನೀಟಾಗಿ ಇವತ್ತು ಅವಳದೆ ಎಲ್ಲ ಫುಲ್ಲು. ನೆಕ್ಸ್ಟ್ ಟೈಮ್ ಮಸಾಲ ಕೆಳಗಡೆ ಇರಕ್ಕಾಗಲ್ಲ.
ಹಬ್ಬಕ್ಕೆ ಒಂದು ಕಂಪಲ್ಸರಿ ಫುಡ್ ಅಂತ ಅಂದರೆ ಅದು ಒಬ್ಬಟ್ಟೆ ಅಲ್ವಾ. ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಸೊ ಇಲ್ಲಿ ಒಬ್ಬಟ್ಟು ತೋರಿಸ್ಲಿಲ್ಲ ಅಂದರೆ ವ್ಲಾಗ್ ಹೇಗೆ ಕಂಪ್ಲೀಟ್ ಆಗುತ್ತಲ್ಲ. ಸೊ ಇಲ್ಲಿ ಅಮ್ಮ ಒಬ್ಬಟ್ಟು ಮಾಡ್ತಿದ್ದಾರೆ, ಅದೇ ತೋರಿಸ್ತಿದ್ದೀನಿ. ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಿಕಾಸ್ ಇರೋ ವಿಡಿಯೋನ ಹಾಗೆ ಹಾಕಿದರೆ ಸ್ವಲ್ಪ ವಿಡಿಯೋ ಲ್ಯಾಗ್ ಆಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಬಿಸಿ ಬಿಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಒಬ್ಬಟ್ಟು ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡ್ತಿರ್ಬೇಕಾದ್ರೆ ನನಗೂ ಮತ್ತೆ ಫೀಲ್ ಆಗ್ತಿದೆ ಒಬ್ಬಟ್ಟು ತಿನ್ನಬೇಕು ಅಂತ ಹೇಳಿ, ಬಿಕಾಸ್ ವಿಡಿಯೋನ ನೋಡ್ತಿದ್ರೆ ಒಬ್ಬಟ್ಟು ಮತ್ತೆ ತಿನ್ನಬೇಕಂತ ಟೆಂಪ್ಟ್ ಆಗ್ತಿದೆ. ಯೂಶ್ವಲಾಗಿ ಒಬ್ಬಟ್ಟಿಗೆ ತುಪ್ಪ ಹಾಗೆ ಹಾಲು ಹಾಕೊಂಡು ತಿಂತಾರೆ, ಬಟ್ ನನಗೆ ಎರಡೂ ಇಷ್ಟ ಆಗಲ್ಲ. ಯೂಶ್ವಲಾಗಿ ಹೇಳ್ತಾರೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ, ಏನೋ ನನಗೆ ಅಷ್ಟಿಷ್ಟ ಆಗಲ್ಲ. ದೀಕ್ಷಾಗೆ ಖುದ್ದಾಗಿ ಅಪ್ಪ ಬಂದು ಇಲ್ಲಿ ಎಲೆ ಹಾಕಿ ಊಟ ಬಡಿಸ್ತಿದ್ರು. ಸೊ ಹಾಗೆ ಸ್ವಲ್ಪ ರೇಗಿಸ್ತಿದೆ ಚಿಕ್ಕ ಮಗಳಿಗೆ, ಪ್ಯಾಂಪ್ರಿಂಗ್ ಏನು ಜಾಸ್ತಿನಾ ಅಂತ. ಸ್ಪೆಷಲ್ ಆತಿಥ್ಯ ಅಪ್ಪ ಚಿಕ್ಕಮಗಳು, ಚಿಕ್ಕಮಗಳಿಗೆ ಸ್ಪೆಷಲ್ ಆತಿಥ್ಯ. ಸಿ ವಿಯರ್ಡ್ ಕಾಂಬಿನೇಷನ್, ಒಬ್ಬಟ್ಟಿಗೆ ಕೂಟ ಹಾಕೊಂಡು. ಹೌಸ್ ಇಟ್? ಸೂಪರ್. ಒಬ್ಬಟ್ಟು ಸಖತ್ತಾಗಿದೆ ಟೇಸ್ಟು, ಸಖತ್ ಟೇಸ್ಟು, ಸೂಪರ್ ಆಗಿದೆ. ಸೂಪರ್ ಅಂಟ ಒಬ್ಬಟ್ಟು ಸಾರು ನೆಕ್ಸ್ಟ್ ಲೆವೆಲ್. ಇವಾಗ ನೀವಿಲ್ಲಿ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದು ದಿಸ್ ಇಸ್ ಈವ್ನಿಂಗ್, ಸಂಜೆ ಆಗಿತ್ತು. ಆ್ಯಂಡ್ ಇನ್ನು ಮಳೆ ಕೂಡ ಇನ್ನು ಹೆವಿಯಾಗಿ ಬಂತು ಅನಿಸುತ್ತೆ, ಅವತ್ತು ಸ್ಟಾರ್ಟ್ ಆಯಿತು ಮಳೆ ಕೂಡ. ಸೊ ಇಲ್ಲಿ ಇನ್ನೂ ಕಂಪ್ಲೀಟಾಗಿ ನಾನು ರೆಡಿ ಆಗಿರಲಿಲ್ಲ, ಸ್ವಲ್ಪ ಟೀ ಏನೋ ಅಮ್ಮ ಕೊಟ್ಟರು ಅಂತ ಹೇಳಿ ಹಾಗೆ ಬಂದು ಇಲ್ಲಿ ಟೀ ಕುಡಿತಿದ್ದೆ. ಸೊ ಇನ್ನು ಸಂಜೆ ಬಂದು ಈ ರೀತಿ ಕುಂದನ್ ಸ್ಟಿಕ್ಕರ್ಸ್ ಇತ್ತು. ಸೊ ಹಾಗಾಗಿ ಜಸ್ಟ್ ಹಾಗೆ ಒಂದು ಚಿಕ್ಕದಾಗಿ ಅಲ್ಲಿ ಅರೇಂಜ್ ಮಾಡಿದೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ವಾಟರ್ ಸೆನ್ಸರ್ ದಿಯಾ. ಸೊ ನಿಮಗೆ ಗೊತ್ತೇ ಇರುತ್ತೆ, ಅಂದರೆ ದೀಪ ಇರುತ್ತಲ್ಲ, ಸೊ ನೀರು ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಇದು ಬಂದು ನಾನು ದೀಪಾವಳಿ ಟೈಮಲ್ಲಿ ತರಿಸ್ಕೊಂಡಿದ್ದೆ, ಐ ಗೆಸ್ ಮೀಶೋ ಆರ್ ಅಮೆಝಾನ್ ಅನಿಸುತ್ತೆ, ಅದರಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ಸ್ವಲ್ಪ ಪ್ಲೇನಾಗಿ ಕಾಣಿಸ್ತಿತ್ತು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಹಾಗಾಗಿ ಈ ವಾಟರ್ ಸೆನ್ಸರ್ ದಿಯಾ ಸಿತ್ತಲ್ಲ ಅಂತ ಹೇಳಿ ಇಲ್ಲಿ ಅದನ್ನೇ ಹಚ್ತಿದೆ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಸೊ ಯಾ ಗೈಸ್, ಇದಿಷ್ಟ ಆಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹೋಪ್ ಯು ಆಲ್ ಲೈಕ್ ಇಟ್ ಆ್ಯಂಡ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ನಿಮ್ಮ ಕಾಮೆಂಟ್ಸ್ ಮೂಲಕ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಸ್ ಐ ಟೆಲ್ ಇನ್ ಎವ್ರಿ ವಿಡಿಯೋ. ಸೊ ಹಾಗಾಗಿ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.